ಹುಬ್ಬಳ್ಳಿ ಕಾಮುಕನ ಎನ್ಕೌಂಟರ್ ಕೇಸ್ಗೆ ಶಂತನು ಎಂಟ್ರಿ. ಲೇಡಿ ಸಿಂಗಂ ಅನ್ನಪೂರ್ಣ ವಿಚಾರಣೆ ನಡೆಯುತ್ತಾ ಹುಬ್ಬಳ್ಳಿಗೆ ಸಿಐಡಿ ಡಿಐಜಿ ಶಂತನು ಸಿನ್ಹಾ ದೌಡು. ಕಳೆದ 3 ದಿನಗಳಿಂದ ಸಿಐಡಿ ಟೀಮ್ ತನಿಖೆ ಮಾಡ್ತಾ ಇದೆ. ಲೇಡಿ ಸಿಂಗಂ ಅನ್ನಪೂರ್ಣ ಕಾಮುಕನ ಎದೆಗೆ ಗುಂಡು ಹಾರಿಸಿದ್ರು, ಎನ್ಕೌಂಟರ್ ಮಾಡಲಾಗಿತ್ತು. ಕಳೆದ 3 ದಿನಗಳಿಂದ ಸಿಐಡಿ ಟೀಮ್ ಆಕ್ಟಿವ್ ಆಗಿದೆ. ಎನ್ಕೌಂಟರ್ ಸ್ಪಾಟ್ಗೆ ವಿಸಿಟ್ ಕೊಟ್ಟ ಶಂತನು ಸಿನ್ಹಾ ಖಡಕ್ ಆಫೀಸರ್. ಕೀಚಕ ರಿತೇಶ್ ಕೊನೆ ಹಂತದಲ್ಲಿ ಏನೇನು ಮಾಡ್ದ ಎಲ್ಲವನ್ನು ಕೂಡ ಗಮನಿಸಲಾಗುತ್ತೆ, ಮಾಹಿತಿ ಸಂಗ್ರಹಿಸಲಾಗುತ್ತೆ. ಪೊಲೀಸ್ ವಶದಲ್ಲಿದ್ದ ರಿತೇಶ್ ನಿಜಕ್ಕೂ ಅನ್ನಪೂರ್ಣ ಮೇಲೆ ಎರಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಪೊಲೀಸ್ ವಶದಲ್ಲಿದ್ದಾಗ ರಿತೇಶ್ ಹೆಂಗೆ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ? ರಿತೇಶ್ ವಿರುದ್ಧ ಅನ್ನಪೂರ್ಣ ಕೈಗೆ ಗನ್ ಎತ್ತಿಕೊಂಡಿದ್ದು ಯಾಕೆ? ಹೀಗೆ ಎಲ್ಲ ಆಯಾಮಗಳಲ್ಲೂ ಎಲ್ಲ ಮಜಲುಗಳಲ್ಲೂ ಸಿಐಡಿ ತನಿಖೆ ಮಾಡುತ್ತೆ. ಯಾವುದೇ ಕ್ಷಣದಲ್ಲೂ ಪಿಎಸ್ಐ ಅನ್ನಪೂರ್ಣ ವಿಚಾರಣೆ ಆರಂಭ ಆಗುತ್ತೆ. ಪಿಎಸ್ಐ ಅನ್ನಪೂರ್ಣಗೆ ಇದು ಮೆತ್ತನೆಯ ಹಾಸಿಗೆ ಆಗೋದಿಲ್ಲ, ಮುಳ್ಳು ತಂತಿಯ ಹಾಸಿಗೆಯಾಗಿ ಪರಿಣಮಿಸುತ್ತೆ ವಿಚಾರಣೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ರಿತೇಶ್ ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರ ಬಂದೋಬಸ್ತ್ನಲ್ಲಿ ಕರೆತರಲಾಗುತ್ತೆ. ಪೊಲೀಸರ ಸಮಕ್ಷಮದಲ್ಲಿ, ಪೊಲೀಸರ ಸಾನ್ನಿಧ್ಯದಲ್ಲಿ ಆರೋಪಿ ರಿತೇಶ್ ಪೊಲೀಸರ ಮೇಲೆ ಕಲ್ಲು ತೂರ್ತಾನೆ. ಪೊಲೀಸರ ಮೇಲೆಯೇ ಕಲ್ಲು ತೂರಿದಾಗ ತಕ್ಷಣ ಮಾತ್ರದಲ್ಲಿ ಯೋಚನೆಗೂ ಅವಕಾಶ ಕೊಡದೆ ಅನ್ನಪೂರ್ಣ ಕೈಗೆ ಗನ್ ಎತ್ಕೊಂಡಿದ್ದು ಹೆಂಗೆ? ಪೊಲೀಸ್ ವಶದಲ್ಲಿದ್ದಾಗ ಅಂತಹ ಧೈರ್ಯ ತೋರಿಸಿದ್ದಾದ್ರೂ ಹೇಗೆ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಅನ್ನಪೂರ್ಣಗೆ ಕೇಳಲಾಗುತ್ತೆ. ಪೊಲೀಸ್ ವಶದಲ್ಲಿದ್ದಂತಹ ರಿತೇಶ್ ಬಿಗಿ ಪೊಲೀಸ್ ಬಂದೋಬಸ್ತ್ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ? ಎಲ್ಲ ತರಹದಲ್ಲೂ ಕೂಡ ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ಹುಬ್ಬಳ್ಳಿಗೆ ಸಿಐಡಿ ಡಿಐಜಿ ಶಂತನು ಸಿನ್ಹಾ ದೌಡಾಯಿಸಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಸಿಐಡಿ ಟೀಮ್ ಆಕ್ಟಿವ್ ಆಗಿದೆ. ಎನ್ಕೌಂಟರ್ ಸ್ಪಾಟ್ಗೆ ವಿಸಿಟ್ ಕೊಟ್ಟ ಶಂತನು ಸಿನ್ಹಾ ಎಲ್ಲ ತರಹದ ಪ್ರಶ್ನೆಗಳನ್ನು ಕೂಡ ಅನ್ನಪೂರ್ಣ ಎದುರಿಸಬೇಕಾಗಿ ಬರುತ್ತೆ. ಒಟ್ಟಾರೆ ಈ ವಿಚಾರಣೆ ಮೆತ್ತನೆಯ ಹಾಸಿಗೆಯಂತಿರೋದಿಲ್ಲ, ಮುಳ್ಳಿನ ಹಾಸಿಗೆಯಂತಿರುತ್ತೆ. ಕೀಚಕ ರಿತೇಶ್ ಕೊನೆಯ ಹಂತದಲ್ಲಿ ಏನು ಮಾಡ್ದ? ಸೀನ್ ಆಫ್ ಕ್ರೈಮ್ ಆ ಸಂದರ್ಭದಲ್ಲಿ ಪೊಲೀಸರು ಇರ್ತಾರೆ. ಆತ ಮಾಡಿರ್ತಕ್ಕಂತಹದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ಆತನನ್ನು ಸಾದಾ ವ್ಯಕ್ತಿಗಳನ್ನು ಕರ್ಕೊಂಡು ಹೋದಾಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆತ ಡ್ರಗ್ಸ್ ತಗೊಂಡಿದ್ನೋ, ಗಾಂಜಾ ಸೇದಿದ್ನೋ ಅವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಆತನ ಕೈಗಳಿಗೆ ಕೋಳ ತೋಡಿಸಲಾಗುತ್ತೆ. ಇದು ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿಯ ನೋಡಿಕೊಳ್ಳುವಂತಹ ಪದ್ಧತಿ. ಸಾಮಾನ್ಯವಾಗಿ ಸಾಕಷ್ಟು ಆರೋಪಿಗಳನ್ನು ಕೈಗೆ ಹ್ಯಾಂಡ್ ಕಫನ್ನು ಧರಿಸಿ ಕರ್ಕೊಂಡು ಬರಲಾಗುತ್ತೆ. ಆದರೆ ಅದು ಯಾವುದೂ ಕೂಡ ಅಲ್ಲಿ ಆಗಿರಲಿಲ್ವಾ? ಸ್ವತಂತ್ರವಾಗಿ ಬಿಡಲಾಗಿತ್ತ ರಿತೇಶ್ನನ್ನು? ರಿತೇಶ್ ಹೆಂಗೆ ಕೈಗೆ ಕಲ್ಲೆತ್ಕೊಂಡ? ಕೈಗೆ ಕಲ್ಲೆತ್ತಿಕೊಳ್ಳುವ ಸೆಕೆಂಡ್ನಲ್ಲಿ ಪೊಲೀಸರು ಅಲರ್ಟ್ ಆಗಿರಲಿಲ್ವಾ? ಎಷ್ಟು ಜನ ಪೊಲೀಸರಿದ್ರು? ಅನ್ನಪೂರ್ಣ ಕೈಗೆ ಗನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಎದುರಾಗಿದ್ಯಾಕೆ? ಈ ಎಲ್ಲ ತರಹದ ಪ್ರಶ್ನೆಗಳನ್ನು ಕೂಡ ಅನ್ನಪೂರ್ಣಗೆ ಕೇಳಲಾಗುತ್ತೆ. ಪೊಲೀಸ್ ವಶದಲ್ಲಿದ್ದಾಗ ಅಂತಹ ಧೈರ್ಯ ತೋರಿಸಿದ್ದಾದ್ರೂ ಹೇಗೆ? ನೋಡಿ, ಸಾಧಾರಣ ಎನ್ಕೌಂಟರ್ಗಳಲ್ಲಿ ಸ್ಥಳ ಮಹಜರು ನಡೆಯುವಂತಹ ಸಂದರ್ಭ ಅಥವಾ ಆರೋಪಿ ರಿತೇಶ್ಗೆ ಗುಂಡು ಹಾರಿಸುವ ಹಂತದಲ್ಲಿ ಎಷ್ಟು ಜನ ಪೊಲೀಸರು ಸ್ಥಳದಲ್ಲಿದ್ದರು? ಹಾಗಾದರೆ ಆ ಪೊಲೀಸರು ಏನು ಮಾಡ್ತಾ ಇದ್ರು? ಆತ ಕಲ್ಲು ತೂರಿದ್ದು ಮಾರಣಾಂತಿಕವಾದಂತಹ ದಾಳಿಯಾಗಿತ್ತ? ಅನ್ನಪೂರ್ಣ ಅಥವಾ ಉಳಿದ ಪೊಲೀಸರಿಗೆ ಗಂಭೀರ ಗಾಯ ಆಗುವ ರೀತಿಯ ತೀವ್ರತೆಯಿಂದ ಆಗಿತ್ತ ಆ ಕಲ್ಲು ದಾಳಿ? ರಿತೇಶ್ನನ್ನು ಶೂಟ್ ಮಾಡೋದಕ್ಕಿರ್ತಕ್ಕಂತಹ ಬಲವಾದ ಕಾರಣಗಳೇನು? ಎಲ್ಲವನ್ನೂ ಕೂಡ ಕೇಳಲಾಗುತ್ತೆ. ಒಂದು ವೇಳೆ ಸಮರ್ಥವಾದ ಉತ್ತರ ಇಲ್ಲದೇ ಇದ್ದರೆ, ಅದರದೇ ಆದಂತಹ ಬಲವಾದ ಕಾರಣಗಳು ಇಲ್ಲದೇ ಇದ್ದರೆ, ಈ ಹಿಂದಿನ ಎನ್ಕೌಂಟರ್ಗಳು, ಹೈದರಾಬಾದ್ ಎನ್ಕೌಂಟರ್ ಪ್ರಕರಣದಲ್ಲೂ ಕೂಡ ಕೆಲ ಪೊಲೀಸರ ಮೇಲೆ ಹತ್ಯೆಯ ಸಂಚು ಎಂಬ ಆರೋಪ ಇತ್ತು. ಪೂರ್ವ ನಿಯೋಜಿತವಾಗಿಯೇ ಕೊಲ್ಲಲಾಗಿದೆ ಅಂತ. ನೋಡ್ರಿ, ಎನ್ಕೌಂಟರ್ ಅಂದರೆ ಕೌಂಟರ್ ಕೊಟ್ಟಾಗ ಎನ್ಕೌಂಟರ್ ಮಾಡೋದು. ಆತ ದಾಳಿ ಮಾಡಿದರೆ ಆತನ ಮೇಲೆ ಪ್ರತಿ ದಾಳಿ ಮಾಡುವಂತಹದ್ದು. ಆದರೆ ಅದಕ್ಕೆ ಅದರದೇ ಆದಂತಹ ಸಂದರ್ಭಗಳಿದೆ.
ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು. ಆದರೆ ಈ ಎಲ್ಲವೂ ಕೂಡ, ಈ ಎಲ್ಲ ಪರಿಸ್ಥಿತಿಗಳು ಅನ್ನಪೂರ್ಣಗೆ ಎದುರಾಗಿತ್ತ. ಹೀಗೆ ಎಲ್ಲ ಆಯಾಮಗಳಲ್ಲೂ CID ತನಿಖೆ. ರಿತೇಶ್ನನ್ನು ವಶಪಡಿಸಿಕೊಳ್ಳಲಾಯಿತು, ತಕ್ಷಣ ಮಾತ್ರದಲ್ಲಿ ವಶಪಡಿಸಿಕೊಳ್ಳಲಾಯಿತು. ಸಂಬಂಧಪಟ್ಟಂಥ ವಿಡಿಯೋ ಫುಟೇಜ್ಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಯಿತು. ಆದರೆ ಆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದು ಯಾಕೆ? ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಎಷ್ಟು ಜನ ಇದ್ದರು? ಈ ಎಲ್ಲವೂ ಕೂಡ ವಿಚಾರಣೆಯು ನಡೆಯುತ್ತೆ. ಅನ್ನಪೂರ್ಣ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊಹ್ರಾಬುದ್ದೀನ್ ಎನ್ಕೌಂಟರ್ ಪ್ರಕರಣದಲ್ಲೂ ಕೂಡ ಇದೇ ತರಹದ್ದೇ ಪ್ರಶ್ನೆಗಳನ್ನು ಕೇಳಲಾಯಿತು. ದಿಶಾ ಎನ್ನುವಂತಹ ವೈದ್ಯೆಯ ಮೇಲೆ ಆದಂತಹ ಅಥವಾ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಅಷ್ಟು ಕೆಲ ಅಪ್ರಾಪ್ತ ಯುವಕರು ಇದ್ದರು, ಅವರ ಮೇಲೆಯೂ ಕೂಡ ಎನ್ಕೌಂಟರ್ ಆಯಿತು. ಆ ಸಂದರ್ಭದಲ್ಲೂ ಕೂಡ ಕೋರ್ಟ್ ಹೇಳಿದ್ದು, ನ್ಯಾಯ ಕೊಡೋದಕ್ಕೆ ನ್ಯಾಯಾಲಯ ಇದೆ. ಒಂದು ಪ್ರಕರಣ ನಡೆದಾಗ FIR ದಾಖಲಾಗುತ್ತೆ, ಆರೋಪ ಸತ್ಯ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ, ಆರೋಪ ಸುಳ್ಳಾದರೆ B ರಿಪೋರ್ಟ್ ಸಲ್ಲಿಕೆಯಾಗುತ್ತೆ, ಅಥವಾ ಆರೋಪಿ ಸಿಗದೇ ಇದ್ದಾಗ C ರಿಪೋರ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆ, ಲೀಗಲ್ ಪ್ರಾಸೆಸ್. ಆದರೆ ಇನ್ಸ್ಟೆಂಟ್ ತೀರ್ಪು ಕೊಡೋದು ಯಾರು? ದೇಶದಲ್ಲಿ ಕಾನೂನಿದೆ, ದೇಶದಲ್ಲಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಹೇಳುವವರೆಗೂ ಕೂಡ ಆತ ಆರೋಪಿಯೇ ಆಗಿರ್ತಾನೆ. ಇದು ಅನ್ನಪೂರ್ಣಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳು.